ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ ಅದು ಏನಾಯ್ತು ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ ಅದು ಏನಾಯ್ತು ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ ಅದು ಏನಾಯ್ತು ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ ಅದು ಏನಾಯ್ತು ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ.
ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ, ಅದು ಏನಾಯ್ತು, ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟು ಅಂತ ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ, ಅದು ಏನಾಯ್ತು, ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟು ಅಂತ ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ. ಏನಾಯ್ತು ಈ 5,000 ಕೋಟಿ ಹತ್ತತ್ರ ಅಂದಾಜು ಏನು ಮಿಸ್ ಆಗಿದೆಯಲ್ಲ, ಅದು ಏನಾಯ್ತು, ಎಲ್ಲೋಯ್ತು ಅದು? ಇಲ್ಲ, ನೀವು ಈ ಪ್ರಶ್ನೆ ಕೇಳಿ ನನಗೆ ಬಹುಶಃ ನನಗೆ ನೀವು ಉಪಕಾರ ಮಾಡಿದ್ರಿ. ಯಾಕಂತಂದ್ರೆ ವಿರೋಧ ಪಕ್ಷದವರು ಇದನ್ನ 5,000 ಕೋಟಿ ಅಂತ ಬಹಳಷ್ಟು ದೊಡ್ಡದಾಗಿ ಗುಲ್ಲೆಬ್ಸೋಕೆ ಹೋಗಿದ್ರು. ಈಗ ಹೇಗಾಗತ್ತೆ, ಇದು ನಾವು ಡೈರೆಕ್ಟ್ ಆಗಿ ಡಿಬಿಟಿ ಮುಖಾಂತರ ಸರ್ಕಾರದಿಂದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ, ಟ್ರೆಜರಿ ಮೂಲಕ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಖಾಂತರ ನಮ್ಮ ಸಿಡಿಪಿಒಗಳಿಗೆ ಬಂದು ಇದು ನೇರವಾಗಿ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹೋಗುತ್ತೆ. ಪ್ರತಿ ತಿಂಗಳು ನಾವು ನಮಗೆ ಹಣ ಬೇಕು, ಇಂತಿಷ್ಟು ಬೇಕು ಅಂತ ಹೇಳಿ, ಯಾಕಂದ್ರೆ ಇಂತಿಷ್ಟು ಅಂತ ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಜನ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಿಂಗಾಗಿ ಇಂತಿಷ್ಟು ದುಡ್ಡು ಬೇಕು ಅಂತ ಹೇಳಿ ಸರಾಸರಿ 2,500 ಕೋಟಿ ಒಂದು ತಿಂಗಳಿಗೆ ಇರುತ್ತೆ. ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎವ್ರಿ ಮಂತ್ ನಾವು ನಮ್ಮ ಫೈಲ್ ಅನ್ನ ರೆಡಿ ಮಾಡಿ ನಾವು ಕಳಿಸ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬಿಡುಗಡೆ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಟ್ರೆಜರಿ ಹೋಗುತ್ತೆ. ಟ್ರೆಜರಿ ಮೂಲಕ ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ದೆನ್ ಸಿಡಿಪಿಒಗಳ ಮುಖಾಂತರ ಹೋಗುತ್ತೆ. ಯಾರ ಕೈಯಲ್ಲೂ ಕೂಡ ಇದು ದುಡ್ಡು ಬರೋದಿಲ್ಲ.